ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಪ್ರಕಟಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕೇಸ್ ದಾಖಲಾದಂತ ಒಂದೇ ವರ್ಷದಲ್ಲಿ ತೀರ್ಪು ಪ್ರಕಟ ಆಗ್ತಿರೋದು. ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಿ ತೀರ್ಪನ್ನ ಪ್ರಕಟಿಸಲಿದೆ ಕೋರ್ಟ್. ಮೊದಲ ಬಾರಿಗೆ ಮಾಜಿ ಸಂಸದನ ವಿರುದ್ಧ ತೀರ್ಪು ಪ್ರಕಟ ಆಗುತ್ತೆ. ಅರೆಸ್ಟ್ ಆಗಿ ಜಾಮೀನು ಸಿಗದೆ ಅಪರಾಧಿ ಆಗ್ತಿರುವಂತ ಪ್ರಜ್ವಲ್ ರೇವಣ್ಣ ಜೈಲಿನನ್ನೇ ಆರೋಪಿಯನ್ನ ಇಟ್ಟು ಕೇಸ್ ಟ್ರಯಲ್ ನಡೆಸಿದಂತ ಪ್ರಕರಣ ಇದು. 3 ಬಾರಿ ಜಾಮೀನು ವಜಾಗಿತ್ತು. 400 ದಿನ ಜೈಲಿನಲ್ಲೇ ಇದ್ರು. ಆಗ ವಿಚಾರಣಾ ದಿನ ಕೈದಿಯಾಗಿದ್ರು, ಈಗ ಅಪರಾಧಿಯಾಗಿದ್ದಾರೆ. ಹಾಗಾಗಿ ಇನ್ನೇನು ಕೆಲವು ಹೊತ್ತಿನಲ್ಲಿ ಅವರಿಗೆ ಎಷ್ಟು ವರ್ಷ ಜೈಲು ಕಂಬಿಯನ್ನ ಎಣಿಸಬೇಕು ಎಲ್ಲವೂ ಕೂಡ ನ್ಯಾಯಾಲಯದಲ್ಲಿ ಪ್ರಕಟ ಆಗುತ್ತೆ. ಸಾಕ್ಷಿಗಳ ವಿಚಾರಣೆ ನಡೆಸಿ ಮತ್ತೆ ಹೊರಬೀಳುತ್ತೆ. ಮೊದಲ ಬಾರಿಗೆ ಮಾಜಿ ಸಂಸದನ ವಿರುದ್ಧ ತೀರ್ಪು ಪ್ರಕಟ ಆಗ್ತಿರೋದು. ಅರೆಸ್ಟ್ ಆಗಿ ಜಾಮೀನು ಸಿಗಲ್ಲ, 3 ಬಾರಿ ಅರ್ಜಿ ಹಾಕ್ತಾರೆ ಕೋರ್ಟ್ ಅಲ್ಲಿ. ಜೈಲಿನಲ್ಲೇ ಆರೋಪಿಯನ್ನ ಹಿಡ್ಕೊಂಡು ಕೇಸ್ ಟ್ರಯಲ್ ನಡೆಸುವಂತ ಪ್ರಕರಣ ಇದು. 3 ಬಾರಿ ಜಾಮೀನು ಅರ್ಜಿ ವಜಾ ಆಗಿರುತ್ತೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿನಾರಾಯಣ, ನಿಜಕ್ಕೂ ಕೂಡ ಮೇಜರ್ ಪ್ರಕರಣ ಇದು. ಸದ್ಯ ಕೋರ್ಟಿನಲ್ಲಿ ಇವತ್ತು ಯಾವ ಪ್ರಮಾಣದ ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ? ಸದ್ಯ ಏನೆಲ್ಲ ಆಗ್ತಿದೆ ಕೋರ್ಟಿನ ಕಲಾಪದಲ್ಲಿ? ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಅಖಿಲೇಶ್, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈಗ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್, ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಒಂದು ತೀರ್ಪನ್ನು ಕೂಡ ಪ್ರಕಟ ಮಾಡುತ್ತೆ. ಇಲ್ಲಿ ಬಹಳ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಏನು ಅಂತಂದ್ರೆ ಅತ್ಯಾಚಾರ ಮತ್ತು ಕಿಡ್ನಾಪ್ ಮತ್ತು ಬೆದರಿಕೆ. ಈ 3 ಕೂಡ 7 ವರ್ಷ ಮೇಲ್ಪಟ್ಟು ಶಿಕ್ಷೆಯನ್ನ ಕೊಡಬಹುದಾದಂತ ಸೆಕ್ಷನ್ಸ್. ಅಂದ್ರೆ IPC ಆ ದಿನ IPC ಇಂಡಿಯನ್ ಪೀನಲ್ ಕೋಡ್ 376 ಅಂದ್ರೆ ಅತ್ಯಾಚಾರ ಮತ್ತೆ 371 ಮತ್ತು ಬೆದರಿಕೆ, ಈ 3 ಪ್ರಕರಣದಲ್ಲಿ ಅವರ ವಿರುದ್ಧ FIR ದಾಖಲಾಗಿತ್ತು ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ. ಆನಂತರ ಅದನ್ನ SITಗೆ ವರ್ಗಾವಣೆ ಮಾಡಲಾಗಿತ್ತು. SIT ಕೂಡ ತನಿಖೆ ನಡೆಸಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಈಗ 3 ಸೆಕ್ಷನ್ ಕೂಡ 7 ವರ್ಷ ಮೇಲ್ಪಟ್ಟು ಶಿಕ್ಷೆ ಕೊಡಬಹುದಾದಂತಹ ಪ್ರಕರಣ ಆಗಿರೋದ್ರಿಂದ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಕೂಡ ವಾದ ಮಂಡನೆ ಮಾಡ್ತಾ ಇದ್ದಾರೆ, 7 ವರ್ಷ ಮೇಲ್ಪಟ್ಟು ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ. ಹಾಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ತೀರ್ಪು ಕೂಡ ಪ್ರಕಟ ಆಗುತ್ತೆ ಅಖಿಲೇಶ್. ಎಸ್ ಜೊತೆಲಿ ಈಗ ಇವ್ರ ಮೇಲೆ ಈಗ ಈ ಒಂದು ಪ್ರಕರಣ ಅದರ ಜೊತೆಲಿ ಇನ್ನೂ ಕೂಡ ಟೋಟಲ್ 4 ಕೇಸ್ಗಳಿರೋದು. ಅದರಲ್ಲಿ ಒಂದು ಪ್ರಕರಣದಲ್ಲಿ ಈಗ ಅವರು ದೋಷಿ ಅನ್ನೋದು ಗೊತ್ತಾಗಿದೆ. ಇತರ ಪ್ರಕರಣಗಳು ಹೇಗೆ ಸಾಗುತ್ತೆ ನೆಕ್ಸ್ಟ್? ಈಗ ಎಲ್ಲಾದ್ರೂ ಈಗ ವರ್ಡಿಕ್ಟ್ ಬಂದ ಮೇಲೆ? ಅಖಿಲೇಶ್, ಈಗ ಪ್ರಕರಣ ದಾಖಲಾಗಿರೋದು ಅವರ ಮನೆ ಕೆಲಸ ಮಾಡ್ಕೊಂಡಿದ್ದಂತ ಆಕೆಯನ್ನ ಅತ್ಯಾಚಾರ ಎಸಗಿ ಮತ್ತೆ ಆಕೆಯನ್ನ ಕಿಡ್ನಾಪ್ ಮಾಡಿ ಒಂದು KR ನಗರದ ಒಂದು ಫಾರ್ಮ್ ಹೌಸ್ ನಲ್ಲಿ ಕೂಡಾಕಿದ್ರು ಅಂತೇಳಿ ಈಗ ಪ್ರಕರಣ ದಾಖಲಾಗಿತ್ತು. ಈ ಒಂದು ಪ್ರಕರಣದ ವಿಚಾರಣೆ ನಡೆಸಂತ ಕೋರ್ಟ್ ಈಗ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಇದ್ದಂತ ಆರೋಪ ಸಾಬೀತಾಗಿದೆ. ಆಕೆಯನ್ನ ಕಿಡ್ನಾಪ್ ಮಾಡಲಾಗಿತ್ತು, ಅತ್ಯಾಚಾರ ಎಸಗಲಾಗಿತ್ತು ಅಂತ ಕೂಡ ಈಗ ಸಾಕ್ಷ್ಯಾಧಾರಗಳು ಅದನ್ನ ಸಾಬೀತುಪಡಿಸಿದೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಅವರಿಗೆ ಶಿಕ್ಷೆಯನ್ನ ಪ್ರಕಟ ಮಾಡ್ತೀವಿ ಅಂತ ನಿನ್ನೆ ಕೂಡ ಹೇಳಿತ್ತು. ಹಾಗಾಗಿ ಈ ಒಂದು ಪ್ರಕರಣದ ತೀರ್ಪು ಬಂದ ನಂತರ ಮತ್ತೊಂದು ಪ್ರಕರಣದ ಅರ್ಜಿ ವಿಚಾರಣೆ ಕೂಡ ಹಾಗೆ ಕೈಗೆತ್ಕೊಳ್ತಾರೆ. ಕೈಗೆತ್ಕೊಂಡ ನಂತರ ಅದು ಕೂಡ ಸಾಕ್ಷಿಗಳ ವಿಚಾರಣೆ ಮತ್ತು ಪುರಾವೆಗಳೇನಿದೆ ಅದ್ರ ಮೇಲೆ ಮತ್ತೊಂದು ಪ್ರಕರಣಕ್ಕೆ ಸಂಬಂಧಪಟ್ಟ ತೀರ್ಪನ್ನ ಪ್ರಕಟ ಮಾಡ್ತಾರೆ ಅಖಿಲೇಶ್. ಜೊತೆಲಿ ಈಗ ಯಾವುದೇ ರೀತಿಯಾದಂತ ಪ್ರಮಾಣದ ಶಿಕ್ಷೆ ಪ್ರಕಟ ಆದ್ರೂ ಕೂಡ ನೆಕ್ಸ್ಟ್ ಅವರಿಗಿರುವಂತ ಕಾನೂನು ಆಪ್ಷನ್ ಏನು? ನೆಕ್ಸ್ಟ್ ಹೈಯರ್ ಕೋರ್ಟ್ಸ್ ಗಳಿಗೆ ಯಾವ ರೀತಿಯಾಗಿ ಅಪೀಲ್ ಮಾಡಬಹುದು? ಆ ಪ್ರೊಸೀಜರ್ಸ್ ಗಳೆಲ್ಲ ಹೇಗೆ ಅಂತ? ಅಖಿಲೇಶ್, ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏನಿದೆ ಅದೊಂದು ಸೆಷನ್ಸ್ ಕೋರ್ಟ್ ಇರುವಂತ ಒಂದು ಕೋರ್ಟ್. ಹಾಗಾಗಿ ಈಗ ಸೆಷನ್ಸ್ ಕೋರ್ಟ್ ಅಂದ್ರೆ ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಶಿಕ್ಷೆ ಪ್ರಕಟ ಆದ್ರೆ ಅದನ್ನ ಅವರು ನೆಕ್ಸ್ಟ್ ಮುಂದೆ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಬಹುದು. ಹೈಕೋರ್ಟ್ ನಲ್ಲಿ ಈ ಒಂದು ಸೆಷನ್ಸ್ ಅಂದ್ರೆ ಈ ಒಂದು ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಂತ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಅಲ್ಲಿ ಹೈಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟು ಮತ್ತೆ ಅಲ್ಲಿ ಒಂದು ಅರ್ಜಿ ವಿಚಾರಣೆ ನಡೆಸ್ತಾರೆ. ಹಾಗಾಗಿ ಈ ಒಂದು ತೀರ್ಪು ಪ್ರಕಟ ಬಂದ ನಂತರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಕೂಡ ಇದೆ ಅಖಿಲೇಶ್. ಧನ್ಯವಾದಗಳು ರವಿನಾರಾಯಣ್ ತಮ್ಮೆಲ್ಲ ಮಾಹಿತಿಗೆ.